ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ನಾನು ಭಾರ್ಗವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಈ ಜ್ಯುವೆಲರಿ ಮುಖಾಂತರ ನನ್ನ ಜೀವನದ ಆಗು ಹೋಗುಗಳನ್ನ ನಾನು ಹೇಗೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ, ನೀವು ಎಲ್ಲರೂ ಹಾಗೇ ಸಪೋರ್ಟಿವ್ ಆಗಿರಿ ಮತ್ತು ನಿಮ್ಮ ಖರ್ಚು ಏನಿದೆಯೋ ನೀವು ನೋಡ್ಕೊಳ್ಳೋ ಥರ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಎಲ್ಲ ಹೆಂಗಸರು ಯಾಕೆ ಯೂಟ್ಯೂಬಿಗೆ ಬಂದಿದ್ದಾರೆ, ಯಾರಿಗೋಸ್ಕರ ಬಂದಿದ್ದಾರೆ, ಅವರು ಬೆಳಿಬೇಕು ಮತ್ತು ಅವ್ರ ಮನೇನ ಮೇಂಟೈನ್ ಮಾಡೋಕ್ಕೋಸ್ಕರ ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಅದ್ರ ಮುಖಾಂತರ ಅವರು ದಿನ ಅವ್ರ ಮನೇಲಿ ಏನು ನಡೆಯುತ್ತೋ ಅದನ್ನು ಹಾಕ್ಕೊಳ್ತಾ ಇದ್ದಾರೆ, ಅಂದರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಅದ್ರಲ್ಲಿ ಬರೋ ಒಂದು ದುಡ್ಡಿಂದ ನಾವೇನೋ ಒಂದು ಮನೆಗೆ ಸಪೋರ್ಟ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ. ಅದೇ ರೀತಿಯಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ನಾನು ಏನೂ ಮಾಡ್ತಾ ಇಲ್ಲ ಅಂತ ಏನೂ ಇಲ್ಲ. ಫಾಲು ಜಿಗ್ಜಾಕು ಮಾಡ್ತೀನಿ, ಕುಚ್ಚು ಕಟ್ತೀನಿ. ಇದು ನನ್ನ ಬೇಸಿಕ್ ಮನೇಲಿ ನಾನು ಮಾಡ್ತಾ ಇರೋ ಕೆಲಸ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಜ್ಯುವೆಲರಿನ ಥ್ರೂ ಆನ್ಲೈನ್ ನಾನು ಸೇಲ್ ಮಾಡ್ತಾಯಿದ್ದೆ ಕರೋನಾಗೆ ಮುಂಚೆ. ಮತ್ತು ಇದೇ ಥರನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ಹತ್ರ ಒಳ್ಳೆ ಕಲೆಕ್ಷನ್ ಇದೆಯಲ್ಲ, ಅದು ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವಾಗ ನಾನು ಈ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ ನಾನು 2020 ನಾನು ಆ ಚಾನಲ್ ಓಪನ್ ಮಾಡಿದ್ದೀನಿ. ಬಟ್ ಹೇಗೆ ನಾನು ಇದನ್ನು ಗ್ರೋ ಮಾಡ್ಕೋಬೇಕು, ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಏನೇ ಒಂದು ಐಡಿಯಾನೂ ಇರಲಿಲ್ಲ. ಈಗೇನು ಇದು ಇಂಪ್ರೂವ್ ಆಗಿದೆ ಅಂತಲೂ ನಾನು ಹೇಳ್ತಾ ಇಲ್ಲ. ಜಸ್ಟ್ ಅವಾಗಿಂದ ಒಂದೋ ಎರಡೋ ವಿಡಿಯೋ ಹಾಕಿದೆ, ಅದು ವಿತ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಅವಾಗೇನು ಅದ್ರ ಬಗ್ಗೆ ನನಗೆ ಡೀಟೇಲೇ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಹೇಳ್ಬೋದು. ಆದರೆ ಇವಾಗ ನಾನಿವಾಗ ಈ ಜ್ಯುವೆಲರಿ ಮುಖಾಂತರ ನಿಮಗೆಲ್ಲರಿಗೂ ನನ್ನ ಚಾನಲಲ್ಲಿ ನಾನು ಏನು ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಾವು ಲೇಡೀಸ್ ಹೇಗಿರಬೇಕು, ಹೇಗೆ ನಮ್ಮ ಜೀವನ ನಡೆಸಬೇಕು, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮೋಟಿವೇಶನ್ ಆಗಿ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅನ್ನೋದಕ್ಕೆ ನಾನು ಇದನ್ನೇ ಒಂದು ಕಾರಣ ಇಟ್ಕೊಂಡು ಹೇಳ್ತಾ ಇರೋದು. ಇದು ವಿತೌಟ್ ಇನ್ವೆಸ್ಟ್ಮೆಂಟು. ಯಾರೋ ಒಬ್ಬರ ಹತ್ರ ಮೊಬೈಲ್ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ, ಅವರು ದಿನಕ್ಕೊಂದು 500 ರೂಪಾಯಿನಾದರೂ ಇದರಿಂದ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತೀನಿ. ಹೇಗೆ ಸಂಪಾದನೆ ಮಾಡೋದಕ್ಕೋಸ್ಕರ ಇದು ಹೇಳ್ತಾ ಇರೋದು. ವಿತೌಟ್ ಇನ್ವೆಸ್ಟ್ಮೆಂಟು. ನಾವು ಒಂದು ಬ್ಲೌಸ್ ಹೊಲಿತೀವಿ ಅಂತಂದರೆ ಅದಕ್ಕೊಂದು 100 ರೂಪಾಯಿನಾದ್ರು ನಾವು ಖರ್ಚು ಮಾಡಲೇಬೇಕು. ಅದಕ್ಕೆ ಬಟ್ಟೆ ತರೋಕ್ಕಾಗಲಿ, ದಾರ ತರೋಕ್ಕಾಗಲಿ, ಒಂದು ಡಿಸೈನ್ ಮಾಡೋದಕ್ಕಾಗಲಿ ಒಂದು 100 ರೂಪಾಯಿ ಆದರೂ ಖರ್ಚು ಮಾಡಲೇಬೇಕು. ಇದು ವಿತೌಟ್ ಇನ್ವೆಸ್ಟ್ಮೆಂಟು ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ಈ ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನೀವು ಮನೆಗೆಲ್ಲ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚಾನಲಲ್ಲಿ ಈ ಜ್ಯುವೆಲರಿ ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ ಆಗಲಿ, ಮೋಟಿವೇಶನ್ ಆಗಲಿ ನಾನು ಹೇಳ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೂ ಅಕ್ಕ ತಂಗಿರಿದ್ದಾರೆ, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪಂದ್ರ ಮಕ್ಕಳಿದ್ದಾರೆ. ಅವರೆಲ್ಲ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿದ್ದೀನಿ. ಸೊ ಆ ಪ್ರಾಬ್ಲಮ್ಮು ನಮ್ಮ ಇರೋ ಹೆಂಗಸರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮೋಟಿವೇಶನ್ ಆಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರು ಇಷ್ಟ ಆದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಜ್ಯುವೆಲರಿ ತೊಗೊಳ್ಳಿ, ಇಲ್ಲಾಂದರೆ ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ. ರೀಸೆಲ್ಲರ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಒಳ್ಳೆಯದಾಗುತ್ತೆ. ಮತ್ತು ದಿನ ಒಂದು 500ರಿಂದ ನಿಮ್ಮ ಖರ್ಚಿಗೆ ಆಗೋವಂಥ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ ಇದ್ದರೆ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದನ್ನು ಕಳಿಸಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂದು ಅಮೌಂಟ್ ಅಂತ ಸಿಗುತ್ತೆ. ತುಂಬಾ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಕ್ಕಳನ್ನ ಓದಿಸ್ಬೇಕು, ನನ್ನ ಥರ ಅವ್ರು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೇಡೀಸ್ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಖರ್ಚಿಗಾಗೋದನ್ನು ನೀವು ದುಡ್ಕೊಳ್ಳಿ ಅಂತ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ, ಸಬ್ಸ್ಕ್ರೈಬ್ ಆಗೋರ್ಗೂ ಥ್ಯಾಂಕ್ ಯು ಸೋ ಮಚ್.